Hello viewers, welcome to CME2 week 11 ವಿಡಿಯೋ ಸೀರೀಸ್. ಇದರಲ್ಲಿ ಕಟಿಂಗ್ ಟೂಲ್ ಮತ್ತು ಅಬ್ರೆಸಿವ್ಸ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇಲ್ಲಿ ತನಕ ಕಟಿಂಗ್ ಟೂಲ್ಸ್ದು ಬೇಸಿಕ್ ಇಂಟ್ರೊಡಕ್ಷನ್ ತಿಳ್ಕೊಂಡ್ರಿ, ವಾಟ್ ಆರ್ ದ ಟೈಪ್ಸ್ ಆಫ್ ಕಟಿಂಗ್ ಟೂಲ್ಸ್ ಅನ್ನೋದ್ರ ಕೂಡ ತಿಳ್ಕೊಂಡ್ರಿ, ಮತ್ತು ಅದ್ರ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಹೆಂಗೆ ಕಂಪೇರ್ ಮಾಡ್ತಾರೆ ಕಟಿಂಗ್ ಟೂಲ್ಸ್ನ, ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಕಟಿಂಗ್ ಟೂಲಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಆಫ್ಟರ್ವರ್ಡ್ಸ್ ಯು ಲರ್ನ್ ಅಬೌಟ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯಾವ ಥರ ನಾಮಿನೇಟ್ ಮಾಡ್ತಾರೆ, ಅದೇ ಥರ ಮಿಲ್ಲಿಂಗ್ ಕಟ್ಟರ್ದು ಡಿಫ್ರೆಂಟ್ ಪಾರ್ಟ್ಸ್ ಯಾವುದು ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನ್ನಲ್ಲಿ ಸರ್ಫೇಸ್ ಫಿನಿಶಿಂಗ್ ಆಪರೇಷನ್ಸ್ ಲೈಕ್ ಗ್ರೈಂಡಿಂಗ್, ಅದರಲ್ಲಿ ಅಬ್ರೆಸಿವ್ಸ್ ಯೂಸ್. ಸೊ ಈ ಒಂದು ಸೆಷನ್ನಲ್ಲಿ ಸರ್ಫೇಸ್ ಫಿನಿಶಿಂಗ್ ಪ್ರೊಸೆಸಸ್ ಲೈಕ್ ಗ್ರೈಂಡಿಂಗ್ ಆ್ಯಂಡ್ ಅಬ್ರೆಸಿವ್ಸ್ ಯೂಸ್ ಫಾರ್ ಗ್ರೈಂಡಿಂಗ್ ಬಗ್ಗೆ ತಿಳ್ಕೊಂತೀರಿ. ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪಾಲಿಶಿಂಗ್ ಆ್ಯಂಡ್ ಕೋಟಿಂಗ್ ಆ್ಯಂಡ್ ಗ್ರೈಂಡಿಂಗ್ ವಿಲ್ ಡೆಸಿಗ್ನೇಷನ್ ಆ್ಯಂಡ್ ವಿ ಡೂ ಸಮ್ ಪರ್ಫಾರ್ಮ್ ಸಿಂಪಲ್ ಗ್ರೈಂಡಿಂಗ್ ಆಪರೇಷನ್ಸ್ನ ನಾವು ಮಾಡೋಣ. ಏನು ಸರ್ಫೇಸ್ ಫಿನಿಶಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ, ಅಂದರೆ ಆಲ್ರೆಡಿ ಮೆಷಿನಿಂಗ್ ಆಗಿರುವಂತಹ ಆಪರೇಷನ್ಸಲ್ಲಿ ಸರ್ಫೇಸ್ ಫಿನಿಶ್ ಸರಿಗೆ ಬಂದಿರಲ್ಲ, ರಫ್ ಫಿನಿಶ್ ಬಂದಿರುತ್ತೆ. ಅಂಥ ಟೈಮಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಔಟ್ ದ್ಯಾಟ್ ಕಾಂಪೊನೆಂಟ್ ಇನ್ ಟು ದ ಸರ್ಫೇಸ್ ಫಿನಿಶಿಂಗ್ ಪ್ರೋಸೆಸಸ್ ಲೈಕ್ ಗ್ರೈಂಡಿಂಗ್. ಸೊ ಗ್ರೈಂಡಿಂಗ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್. ಇಟ್ ಈಸ್ ಯೂಸ್ ಟು ಇಂಪ್ರೂವ್ ದ ಸರ್ಫೇಸ್ ಕ್ವಾಲಿಟಿ, ನೋಡೋದಕ್ಕೆ ಚೆನ್ನಾಗಿ ಕಾಣುವಂತಹ ಕಾಂಪೊನೆಂಟು ಮತ್ತು ಡೈಮೆನ್ಷನಲ್ ಆಕ್ಯುರಸಿನ ಅಚೀವ್ ಮಾಡೋದಕ್ಕೆ. ಆಫ್ಟರ್ ದ ಮೆಷಿನಿಂಗ್ ನೀವು ಲೇತಲ್ಲಿ ವರ್ಕ್ ಮಾಡಿರ್ತೀರಾ, ಡ್ರಿಲ್ಲಿಂಗು ಮಿಲ್ಲಿಂಗಲ್ಲೆಲ್ಲ ವರ್ಕ್ ಮಾಡಿರ್ತೀರ, ಬಟ್ ನಿಮಗೆ ಎಕ್ಸಾಕ್ಟ್ ಡೈಮೆನ್ಷನ್ ಎಕ್ಸಾಕ್ಟ್ ಆಕ್ಯುರಸಿ ಬಂದಿರಲ್ಲ. ಆವಾಗ ನೀವೇನು ಮಾಡಬೇಕು, ಅದ್ರದ್ದು ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಯು ನೀಡ್ ಟು ಟೇಕ್ ದಟ್ ಕಾಂಪೊನೆಂಟ್ ಇನ್ ಟು ಅ ಗ್ರೈಂಡಿಂಗ್ ಮಿಷಿನ್. ಇಲ್ಲಿ ತುಂಬ ಮೆಟೀರಿಯಲ್ ಆ್ಯಡ್ ಆಗೋದಿಲ್ಲ, ರಿಮೂವ್ ಆಗೋದಿಲ್ಲ. ಇಲ್ಲಿ ಓನ್ಲಿ ಅ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ವಿಲ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಮತ್ತು ಕೋಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರೊಟೆಕ್ಟಿವ್ ಲೇಯರ್ ಆ್ಯಡ್ ಆಗ್ಬೋದು. ಸೊ ಅದು ಕೂಡ ಸರ್ಫೇಸ್ ಫಿನಿಶಿಂಗ್ ಪ್ರೋಸೆಸ್ ಏನೇ, ಕೋಟಿಂಗು ಕೂಡ. ಬಟ್ ವಿ ಆರ್ ಸ್ಟಿಕ್ ಆನ್ ಟು ದ ಗ್ರೈಂಡಿಂಗ್ ನಾವು. ಸೊ ಇಲ್ಲಿ ರೊಟೇಟಿಂಗ್ ಅಬ್ರೆಸಿವ್ ವೀಲ್ ಯೂಸ್ ಮಾಡಿಕೊಂಡು ಫಿನಿಶ್ ಮಾಡ್ತಾರೆ. ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಕೂಡ ರಿಮೂವ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಈಸ್ ಕಾಲ್ಡ್ ಎ ಗ್ರೈಂಡಿಂಗ್ ವೀಲ್ ಆ್ಯಂಡ್ ಇಟ್ ಈಸ್ ಆ ರೊಟೇಟಿವ್ ಅಬ್ರೆಸಿವ್ ವೀಲ್ ಅಂತ ಕರಿಬೋದು. ವರ್ಕ್ ಪೀಸ್ ಇನ್ ಬಿಟ್ವೀನ್ ಇಲ್ಲಿ ವರ್ಕ್ ಪೀಸ್ ಇರುತ್ತೆ. ಇಲ್ಲಿ ಬರುವಂತಹ ಏನು ಹೀಟ್ ಅಥವಾ ಸ್ಪಾರ್ಕ್ಸ್ ಅಂತ ಏನು ಕರಿತೀವಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎರಡು ರಬ್ ಆದಾಗ ಬರುವಂತಹ ಒಂದು ಫ್ರಿಕ್ಷನ್ಗೆ ಆಗುವಂತಹ ಒಂದು ಸ್ಪಾರ್ಕ್ಸ್ ಇದು. ಇಲ್ಲಿ ಮೈನ್ಯೂಟ್ ಅಮೌಂಟ್ ಆಫ್ ಪಾರ್ಟ್ಸು ರಿಮೂವ್ ಆಗುತ್ತೆ. ಸೊ ಅಬ್ರೆಸಿವ್ ಪಾರ್ಟಿಕಲ್ಸು ಸ್ಮಾಲ್ ಕಟಿಂಗ್ ಟೂಲ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಸಣ್ಣ ಯು ಕ್ಯಾನ್ ಸಿ ಹಿಯರ್ ಸಣ್ಣ ಕಲ್ಲು ಥರ ಇರುತ್ತೆ, ಅದೆಲ್ಲ ಒಂದೊಂದು ಕಟಿಂಗ್ ಟೂಲ್ ಥರ ಆ್ಯಕ್ಟ್ ಮಾಡುತ್ತೆ. ವೀಲು ರೊಟೇಟಿಂಗ್ ಅಟ್ ಹೈ ಸ್ಪೀಡ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಅಂದರೆ ಮೈಕ್ರಾನ್ಸ್ ಲೆವೆಲಲ್ಲಿ ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ. ಇನ್ನು ಟೈಪ್ಸ್ ಆಫ್ ಗ್ರೈಂಡಿಂಗ್ ಬಂದರೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಗ್ರೈಂಡಿಂಗ್. ಅದರಲ್ಲಿ ಮೊದಲನೇದು ಸರ್ಫೇಸ್ ಗ್ರೈಂಡಿಂಗ್. ಸರ್ಫೇಸ್ ಅಥವಾ ಏನು ಟಾಪ್ ಲೇಯರ್, ಸರ್ಫೇಸ್ ಲೇಯರ್ ಅಂತ ಏನು ಕರಿತೀವಿ, ಅದನ್ನು ಗ್ರೈಂಡ್ ಮಾಡೋದಕ್ಕೆ ಯೂಸ್ ಇರುವಂತಹ ಮೆಷಿನ್ನು. ಸೊ ಇಲ್ಲಿ ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಸ್ಮೂತ್ ಅಥವಾ ಫ್ಲಾಟ್ ಸರ್ಫೇಸ್ ಬೈ ಮೂವಿಂಗ್ ರೊಟೇಟಿಂಗ್ ಗ್ರೈಂಡಿಂಗ್ ವಿಲ್ ಓವರ್ ಫ್ಲಾಟ್ ವರ್ಕ್ ಪೀಸ್. ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ಎ ವರ್ಕ್ ಪೀಸ್. ಇಲ್ಲಿ ಸರ್ಫೇಸ್ ಮೇಲೆ ಗ್ರೈಂಡಿಂಗ್ ವೀಲ್ನ ಮೂವ್ ಮಾಡ್ತಾರೆ. ಯು ಕ್ಯಾನ್ ಸಿ ಹಿಯರ್ ವರ್ಕ್ ಪೀಸ್ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಫೀಡ್ ಇಸ್ ಕ್ರಾಸ್ ಫೀಡ್ ಆ್ಯಂಡ್ ಆಲ್ಸೋ ಇಟ್ ಈಸ್ ರೊಟೇಟಿಂಗ್. ಆ್ಯಂಡ್ ಬೈ ಗಿವಿಂಗ್ ಇನ್ ಫೀಡ್ ಯು ಕ್ಯಾನ್ ರಿಮೂವ್ ದ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಮೆಟೀರಿಯಲ್ ಫ್ರಮ್ ದ ವರ್ಕ್ ಪೀಸ್. The second type of grinding is cylindrical grinding. Cylindrical grinding ಹೆಂಗೆ ವರ್ಕ್ ಆಗುತ್ತೆ? It is used to machine outer surface of the cylindrical object. ಪ್ರೀವಿಯಸ್ ಕೇಸಲ್ಲಿ ಸರ್ಫೇಸ್ ಗ್ರೈಂಡಿಂಗಲ್ಲಿ ರೆಕ್ಟ್ಯಾಂಗ್ಯುಲರ್ ಅಥವಾ ಫ್ಲಾಟ್ ಆಬ್ಜೆಕ್ಟ್ಸ್ನ ರಿಮೂವ್ ಮಾಡೋದಕ್ಕೆ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಸಿಲಿಂಡ್ರಿಕಲ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ, ಅಂದರೆ ಫಿನಿಶಿಂಗ್ ಕೊಡಬೇಕಾದ್ರೆ, ಯು ಆಲ್ವೇಸ್ ಟೇಕ್ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮೆಷಿನ್. ಸೊ ಅಲ್ಲಿ ಸ್ಮಾಲ್ ಕಾಂಪೊನೆಂಟ್ಸ್ ಅಥವಾ ಸ್ಮಾಲ್ ಪಾರ್ಟ್ಸನ್ನು ರಿಮೂವ್ ಮಾಡಿ ಯು ವಿಲ್ ಗೆಟ್ ಎ ಗುಡ್ ಸರ್ಫೇಸ್ ಫಿನಿಶ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ದ ಇನ್ಫೀಡ್ ಇಯರ್, ಎಷ್ಟು ಫೀಡ್ ಬೇಕು ಅಷ್ಟು ಫೀಡ್ಗೆ ಇನ್ಫೀಡ್ ಕೊಟ್ಟು ದೆನ್ ಯು ಆರ್ ಗೋಯಿಂಗ್ ಟು ರೊಟೇಟ್ ದಿಸ್ ಆ್ಯಂಡ್ ಇನ್ ದ ಸಿಮಿಲರ್ ವೇ ವರ್ಕ್ ಆಲ್ಸೋ ರೊಟೇಟ್ಸ್ ಇನ್ ಹೈ ಸ್ಪೀಡ್ ಸೊ ದಟ್ ಅ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಇಸ್ ರಿಮೂವ್ ಫ್ರಮ್ ದ ವರ್ಕ್ ಪೀಸ್. ಸೊ ದ ಲಾಸ್ಟ್ ಒನ್ ಇಸ್ ಸೆಂಟರ್ಲೆಸ್ ಗ್ರೈಂಡಿಂಗ್. ಸೆಂಟರ್ಲೆಸ್ ಗ್ರೈಂಡಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ ಟು ಗ್ರೈಂಡ್ ಸಿಲಿಂಡ್ರಿಕಲ್ ಪಾರ್ಟ್ಸ್ ವಿತೌಟ್ ಹೋಲ್ಡಿಂಗ್ ದೆಮ್ ಬಿಟ್ವೀನ್ ಸೆಂಟರ್ಸ್. ಎರಡು ಸೆಂಟರ್ಗಳ ಮಧ್ಯ ಹೋಲ್ಡ್ ಮಾಡ್ದೇ ಎರಡು ಗ್ರೈಂಡಿಂಗ್ ವೀಲ್ ಮಧ್ಯೆ ಸಪೋರ್ಟ್ ಕೊಟ್ಟು ಒಂದು ರೆಸ್ಟ್ ಬ್ಲೇಡ್ ಯೂಸ್ ಮಾಡಿಕೊಂಡು, ನೋಡಿ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಕೂಡ ರೊಟೇಟ್ ಆಗ್ತಾ ಇದೆ, ಇದು ಕೂಡ ರೆಗ್ಯುಲೇಟ್ ಮಾಡ್ತಾ ಇದೆ. ಅಂದರೆ ಇದ್ರ ಮೂವ್ಮೆಂಟು ಆಗದೆ ಇರೋ ಥರ ರೆಗ್ಯುಲೇಟ್ ಮಾಡ್ತಾ ಇದೆ. ಗ್ರೈಂಡಿಂಗ್ ವಿಲ್ ರೊಟೇಟ್ ಆದಂಗೆ ದಿಸ್ ಪಾರ್ಟ್ ವಿಲ್ ಬಿ ಮೈನ್ಯೂಟ್ಲಿ ರಿಮೂವ್ಡ್ ಅಂತ ಹೇಳ್ಬೋದು. ಇನ್ನು ಗ್ರೈಂಡಿಂಗ್ದು ಅಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ, ಹೈ ಡೈಮೆನ್ಷನಲ್ ಆಕ್ಯುರಸಿಸ್ನ ನೀವು ಗ್ರೈಂಡಿಂಗ್ ಆಪ್ರೇಷನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಫೇಸ್ ಫಿನಿಶ್ ತುಂಬ ಚೆನ್ನಾಗಿ ಬರುತ್ತೆ. ಹಾರ್ಡ್ ಮೆಟೀರಿಯಲ್ಸ್ಗೂ ಕೂಡ ಮೆಷಿನಿಂಗ್ ಮಾಡ್ಬೋದು. ಸೊ ಮೆಷಿನಿಂಗ್ ಪಾರ್ಟ್ಸ್ ಫಿನಿಶಿಂಗ್ ಆದಮೇಲೆ ಯು ನೀಡ್ ಟು ಟೇಕ್ ವಿತ್ ಗ್ರೈಂಡಿಂಗ್. ಮತ್ತು ಟೂಲ್ಗಳು ತನ್ನ ಶಾರ್ಪ್ನೆಸ್ನ ಕಳ್ಕೊಂಡಿರುತ್ತೆ. ಆವಾಗ ಕಟಿಂಗ್ ಟೂಲ್ನ ಶಾರ್ಪ್ ಮಾಡೋದಕ್ಕೆ ನಾವು ಗ್ರೈಂಡಿಂಗ್ ಮಿಷಿನ್ಸ್ನ ಡಿಪೆಂಡ್ ಆಗಬೇಕಾಗುತ್ತೆ.
ಮತ್ತು ಪ್ರಿಸಿಷನ್ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಕೂಡ ನಾವು ಗ್ರೈಂಡಿಂಗ್ ಆಪರೇಷನ್ಸ್ನ ಮಾಡ್ತೀವಿ. ಕಮಿಂಗ್ ಟು ದ ಅಬ್ರೆಸಿವ್ಸ್, ಈಗ ಇಲ್ಲಿ ತನಕ ನೋಡಿದ್ರಿ ಗ್ರೈಂಡಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಟೂಲು ದೆರ್ ಇಸ್ ನೋ ಸಿಂಗಲ್ ಪಾಯಿಂಟ್ ಆರ್ ಮಲ್ಟಿ ಪಾಯಿಂಟ್. ಇದು ಡಿಫರೆಂಟ್ ಟೈಪ್ ಆಫ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್, ದಟ್ ಇಸ್ ಅಬ್ರೆಸಿವ್ಸ್ ಅಂತ ಕರಿತೀವಿ. ಸೊ ಅಬ್ರೆಸಿವ್ಸ್ ಅನ್ನೋದು ಹಾರ್ಡ್ ಮೆಟೀರಿಯಲ್ಸ್ನ ಗ್ರೈಂಡಿಂಗ್ ವೇಲ್ ಯೂಸ್ ಮಾಡಿ ಮೆಟೀರಿಯಲ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಸಬ್ಸ್ಟೆನ್ಸು. ಪ್ರತಿಯೊಂದು ಅಬ್ರೆಸಿವ್ಸ್ ಗ್ರೈನು, ಸಣ್ಣ ಸಣ್ಣ ಕಾಳುಗಳು ಅಥವಾ ಒಂದು ಕಲ್ಲಿನ ರೀತಿ ಇರುವಂತಹ ಪದಾರ್ಥಗಳು ಸಣ್ಣ ಸಣ್ಣ ಕಟಿಂಗ್ ಟೂಲ್ ಥರ ಆ್ಯಕ್ಟ್ ಮಾಡುತ್ತೆ ಇಲ್ಲಿ. ಹಾಗಾಗಿ ಅಬ್ರೆಸಿವ್ಸು ತುಂಬ ಹಾರ್ಡ್ ಮೆಟೀರಿಯಲ್ಸು ಮತ್ತು ಈಚ್ ಗ್ರೈನ್ ಆ್ಯಕ್ಟ್ ಆಸ್ ಎ ಸ್ಮಾಲ್ ಕಟಿಂಗ್ ಟೂಲ್ ಅಂತ ಹೇಳ್ಬೋದು. ಇನ್ನು ಅಬ್ರೆಸಿವ್ಸ್ದು ಪ್ರಾಪರ್ಟೀಸ್ ನೋಡೋದಾದರೆ ತುಂಬ ಹಾರ್ಡ್ ಆಗಿರುತ್ತೆ, ವೇರ್ನ ರೆಸಿಸ್ಟ್ ಮಾಡುವಂತಹ ಗುಣಲಕ್ಷಣ ಇರುತ್ತೆ, ಶಾಕ್ನ ತಡೆಯುವಂತಹ ಗುಣಲಕ್ಷಣ ಇರುತ್ತೆ, ಅಂದರೆ ಟಫ್ ಆಗಿರುತ್ತೆ, ಹೈ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಗುಣಲಕ್ಷಣ ಇರುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅಬ್ರೆಸಿವ್ಸ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಟೈಪ್ಸ್ ಆಫ್ ಅಬ್ರೆಸಿವ್ಸ್, ಸೊ ಅಬ್ರೆಸಿವ್ಸ್ನ ನಾವು ನ್ಯಾಚುರಲ್ ಆಗಿ ಭೂಮಿಯಿಂದನೂ ತೊಗೋಬೋದು ಅಥವಾ ಸಿಂಥೆಟಿಕ್ ಆಗಿ ತಯಾರಿಸ್ಬೋದು. ಎರಡು ಟೈಪ್ ಆಫ್ ಅಬ್ರೆಸಿವ್ಸ್ ಇದೆ. ಒನ್ ಇಸ್ ನ್ಯಾಚುರಲ್ ಅಬ್ರೆಸಿವ್ಸ್, ಅನದರ್ ಒನ್ ಇಸ್ ಸಿಂಥೆಟಿಕ್ ಅಬ್ರೆಸಿವ್ಸ್ ಅಥವಾ ಆರ್ಟಿಫಿಷಿಯಲ್ ಅಬ್ರೆಸಿವ್ಸ್ ಅಂತ ಕರಿಬೋದು. ನೇಚರಲ್ಲಿ ಸಿಗುವಂಥದ್ದು ನ್ಯಾಚುರಲ್ ಅಬ್ರೆಸಿವ್, ಇದನ್ನು ಲೆಸ್ ಕಾಮನ್ಲಿ ಯೂಸ್ ಟುಡೇ, ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು, ಲೈಕ್ ಎಮರಿ ಶೀಟ್ಸು, ಕೊರಂಡಮ್ಮು, ಡೈಮಂಡು ಅಥವಾ ನ್ಯಾಚುರಲ್ ಸಿಗುವಂತಹ ಡೈಮಂಡು, ಇದೆಲ್ಲ ನ್ಯಾಚುರಲ್ ಅಬ್ರೆಸಿವ್ಸ್. ಆದರೆ ಇನ್ನು ಆರ್ಟಿಫಿಷಿಯಲ್ ಅಬ್ರೆಸಿವ್ಸು ನಾವು ಮ್ಯಾನ್ ಮೇಡ್ ಅಬ್ರೆಸಿವ್ಸ್ ಅಂತ ಕರಿತೀವಿ. ಅದರದ್ದು ಯೂನಿಫಾರ್ಮ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಇಂಡಸ್ಟ್ರೀಸಲ್ಲಿ ನೋಡಬಹುದು. ಎಕ್ಸಾಂಪಲ್ಲು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಆಕ್ಸೈಡು ಮೋಸ್ಟ್ ವೈಡ್ಲಿ ಯೂಸ್ಡ್ ಅಬ್ರೆಸಿವ್ಸ್ ನವೆಡೇಸ್. ಜನರಲ್ ಪರ್ಪಸ್ ಗ್ರೈಂಡಿಂಗ್ ಯೂಸ್ ಮಾಡ್ತೀವಿ, ತುಂಬ ಕಡಿಮೆ ಕಾಸ್ಟಿಗೆ ಇದನ್ನು ಯೂಸ್ ಮಾಡ್ಬೋದು. ಸಿಲಿಕಾನ್ ಕಾರ್ಬೈಡ್ ಅಂತ ಯೂಸ್ ಮಾಡ್ತೀವಿ, ತುಂಬ ಹಾರ್ಡ್ ಆಗಿರುವಂಥ ಕಾಂಪೊನೆಂಟು. ನಾನ್ ಫೆರಸ್ ಅಥವಾ ಹಾರ್ಡ್ ಮೆಟೀರಿಯಲ್ಸ್ಗೆ ಇದನ್ನು ಯೂಸ್ ಮಾಡ್ತೀವಿ. ಬ್ರಿಟಲ್ ಮತ್ತು ಫ್ರಿಯಬಲ್ ಪ್ರಾಪರ್ಟೀಸ್ನ ಒಳಗೊಂಡಿರುತ್ತೆ ಇದು. GC ಅಥವಾ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ. ಇದು ಆ್ಯಂಗ್ಯುಲರ್ ಗ್ರೈನ್ಸ್, ಅಂದರೆ ಸ್ಟ್ರೈಟ್ ಗ್ರೈನ್ಸ್ ಇರಲ್ಲ, ಆ್ಯಂಗ್ಯುಲರ್ ಗ್ರೈನ್ಸ್ ಇರುತ್ತೆ. ಗ್ಲಾಸು, ಸಿರಾಮಿಕ್ಕು ಮತ್ತು ಕಾರ್ಬೈಡ್ ಕಟ್ ಮಾಡೋದಕ್ಕೆ ಇದನ್ನು ಅಥವಾ ಫಿನಿಶಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕೂಲ್ ಕಟಿಂಗ್ ಆ್ಯಕ್ಷನ್ ಇರುತ್ತೆ, ಯಾವುದೇ ಥರ ಕೂಲೆಂಟ್ ನೆಸೆಸಿಟಿ ಇರೋದಿಲ್ಲ. ಪಿಂಕ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಇದೆ, ಕ್ಯೂಬಿಕ್ ಬೋರಾನ್ ನೈಟ್ರೈಡ್ ಅಂತ ಇದೆ, ಡೈಮಂಡ್ ಅಂತ ಇದೆ. ಸೊ ಇದೆಲ್ಲ ಅಬ್ರೆಸಿವ್ಸ್ನ ಮ್ಯಾನ್ ಮೇಡ್ ಅಬ್ರೆಸಿವ್ಸ್ ಅಂತ ಕರಿತೀವಿ ಅಥವಾ ಸಿಂಥೆಟಿಕ್ ಅಬ್ರೆಸಿವ್ಸ್ ಅಂತ ಕರಿತೀವಿ. ಎಲ್ಲ ಅಬ್ರೆಸಿವ್ಸ್ಗಳು ಕೂಡ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಯೂಸ್ ಆಗಿರೋದ್ರಿಂದ ನಮಗೆ ಗ್ರೈಂಡಿಂಗ್ ಆಪ್ರೇಷನ್ ತುಂಬ ಇಂಪಾರ್ಟೆಂಟ್ ಇನ್ ಎನಿ ಆಫ್ ದ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿರುವಂಥ 4 ಇಂಪಾರ್ಟೆಂಟು: ಅಲ್ಯೂಮಿನಿಯಂ ಆಕ್ಸೈಡು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಂಡಸ್ಟ್ರೀಸು, ಸ್ಟೀಲು ಮತ್ತು ಫೆರಸ್ ಮೆಟೀರಿಯಲ್ಸ್ನ ಫಿನಿಶಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ತುಂಬ ಟಫ್ ಮತ್ತು ಬಾಳಿಕೆ ಬರುವಂತಹ ಒಂದು ಅಬ್ರೆಸಿವ್ಸ್ ಇದು. ಸೊ ಸಿಲಿಕಾನ್ ಕಾರ್ಬೈಡ್ ಹಾರ್ಡ್ ಇರುತ್ತೆ, ಬಟ್ ಸ್ವಲ್ಪ ಅಲ್ಯೂಮಿನಿಯಂ ಆಕ್ಸೈಡ್ಗಿಂತ ಬ್ರಿಟಲ್ ಇರುತ್ತೆ. ಸೊ ಹಾರ್ಡ್ ಮತ್ತು ಬ್ರಿಟಲ್ ಎರಡೂ ಇದ್ದಾಗ ನಿಮಗೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಫೆರಸ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡೋಕ್ಕಾಗಲ್ಲ. ನಾನ್ ಫೆರಸ್ ಮೆಟೀರಿಯಲ್ಸ್ಗೆ ನಾವು ಸಿಲಿಕಾನ್ ಕಾರ್ಬೈಡ್ನ ಯೂಸ್ ಮಾಡ್ತೀವಿ. ಸೊ ಕ್ಯಾಸ್ಟ್ ಐರನ್ನಲ್ಲೂ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಡೈಮಂಡ್ ಅನ್ನೋದು ಹಾರ್ಡೆಸ್ಟ್ ನೋನ್ ಮೆಟೀರಿಯಲ್ ಇನ್ ದ ಅರ್ತ್ ಅಂತ ಹೇಳ್ಬೋದು. ಸಿರಾಮಿಕ್ಕು, ಗ್ಲಾಸ್ ಅಂತ ವೆರಿ ಹಾರ್ಡ್ ಮೆಟೀರಿಯಲ್ಸ್ನ ಕಟ್ ಮಾಡೋದಕ್ಕೆ ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಸ್ಟೀಲ್ ಜೊತೆ ಅದು ರಿಯಾಕ್ಟ್ ಆಗೋದ್ರಿಂದ ನಾವು ಸ್ಟೀಲ್ ಕಟ್ ಮಾಡೋದಕ್ಕೆ ಡೈಮಂಡ್ನ ಯೂಸ್ ಮಾಡೋದಿಲ್ಲ. ಕ್ಯೂಬಿಕ್ ಬೋರಾನ್ ಕಾರ್ಬೈಡು ಸೆಕೆಂಡ್ ಹಾರ್ಡ್ ಆಫ್ಟರ್ ಡೈಮಂಡ್ ಅಂತ ಹೇಳ್ಬೋದು. ಹಾರ್ಡ್ ಅಂಡ್ ಸ್ಟೀಲ್ ಯೂಸ್ ಮಾಡೋದಕ್ಕೆ ನಾವು ಕಟ್ ಮಾಡೋದಕ್ಕೆ ಕ್ಯೂಬಿಕ್ ಬೋರಾನ್ ನೈಟ್ರೈಡ್, ಡೈಮಂಡ್ ಯೂಸ್ ಮಾಡೋಕ್ಕಿಂತ ಕ್ಯೂಬಿಕ್ ಬೋರಾನ್ ನೈಟ್ರೈಡ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಅಬ್ರೆಸಿವ್ಸ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್. ಐ ಆಮ್ ಗೋಯಿಂಗ್ ಟು ಆನ್ಸರ್ ಫಾರ್ ದ್ಯಾಟ್ ಕ್ವಶನ್ಸ್. Don't forget to like, share and subscribe. I'm happy to give a comment. Thank you so much for watching. In the next video, I'm going to explain grinding wheel designation, polishing with the coating ಬಗ್ಗೆ explain ಮಾಡ್ತೀನಿ. Thank you so much.